ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ರುಚಿಕರವಾದ ಬೆಳಗಿನ ತಿಂಡಿಯ ಜೊತೆಗೆ ಬಂದಿದ್ದೇನೆ. ತುಂಬಾನೇ ರುಚಿಯಾಗಿರ್ತದೆ, ಹಾಗೆ ಆರೋಗ್ಯಕ್ಕೆ ಕೂಡ ಇದು ತುಂಬಾನೇ ಒಳ್ಳೆಯದು. ಇದನ್ನ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನೋಡುವ. ಇಲ್ಲಿ ನಾನು 1 ಗ್ಲಾಸ್ ಅಷ್ಟು ಅಕ್ಕಿಯನ್ನ ತಗೊಂಡಿದ್ದೇನೆ. ಅಕ್ಕಿ ಅಂತ ಹೇಳಿದ್ರೆ ಇಲ್ಲಿ ಸಿರಿಧಾನ್ಯಗಳಲ್ಲಿ ಒಂದಾದ ನವಣೆ ಅಕ್ಕಿಯನ್ನ 1 ಕಪ್ ಅಷ್ಟು ತಗೊಂಡಿದ್ದೇನೆ. ನೋಡಿ, ಈ ರೀತಿ ಇದೆ. ನವಣೆ ಅಂತ ಹೇಳಿ ಹೇಳ್ತೇವೆ ನಾವು. ಮಿಲೆಟ್ಸ್ ಅಲ್ಲಿ ಒಂದಿದು ನವಣೆ ಅಕ್ಕಿ. ನೀವು ಇದನ್ನ ಬೆಳ್ತಿಗೆ ಅಕ್ಕಿಯನ್ನು ಉಪಯೋಗಿಸಿಕೊಂಡು ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ, ತುಂಬಾನೇ ರುಚಿ ಆಗ್ತದೆ. ನಿಮ್ಮ ಮನೆಯಲ್ಲಿ ಸಿರಿಧಾನ್ಯ ಇಲ್ಲ ಅಂತಾದ್ರೆ ಬೆಳ್ತಿಗೆ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು. ಆದ್ರೆ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಈ ನವಣೆ ಅಕ್ಕಿ ಹೇಳುವಂಥದ್ದು ತುಂಬಾನೇ ಒಳ್ಳೆಯದು. ಹೈ ಫೈಬರ್ ಇರ್ತದೆ ಇದರಲ್ಲಿ. ಫೈಬರ್ ಯುಕ್ತ ಆಹಾರಗಳನ್ನ ಸೇವಿಸುವುದರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಮ್ಮ ಮಾಮೂಲಿ ಅಕ್ಕಿಯಲ್ಲಿ ಫೈಬರ್ನ ಅಂಶ ಕಡಿಮೆ ಇರುತ್ತೆ, ಹಾಗೆ ಕಾರ್ಬೋಹೈಡ್ರೇಟ್ ಅಂತ ಹೇಳುವಂಥದ್ದು ಇದರಲ್ಲಿ ಜಾಸ್ತಿ. ಹಾಗಾಗಿ ನವಣೆಯನ್ನ ರಾತ್ರಿ ನೆನೆಸಿಕೊಳ್ಬೇಕು. 1 ಗ್ಲಾಸ್ ಅಕ್ಕಿಯನ್ನ ತಗೊಂಡಿದ್ದೇನೆ. ನಿಮಗೆ ನವಣೆ ಇಷ್ಟ ಇಲ್ಲ ಅಂತಾದ್ರೆ ಬೆಳ್ತಿಗೆ ಅಕ್ಕಿಯನ್ನ ತಗೊಳ್ಬೋದು. ಬೆಳಗ್ಗೆ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ನಾನು. ಚೆನ್ನಾಗಿ ನೆನಿಬೇಕು, ಯಾಕೆಂದ್ರೆ ಮಿಲೆಟ್ಸ್ ಅಲ್ಲಿ ಸಿರಿಧಾನ್ಯದಲ್ಲಿ ಅಕ್ಕಿ ತುಂಬಾನೇ ಒಂದು 6 ಗಂಟೆ 8 ಗಂಟೆ ಅಷ್ಟು ಹೊತ್ತು ನೆನೆಸ್ಬೇಕು. ನೀವು ಬೆಳ್ತಿಗೆ ಅಕ್ಕಿ ಯೂಸ್ ಮಾಡ್ತೀರಂದ್ರೆ 2 ಗಂಟೆ ನೆಂದ್ರೂ ಸಾಕಾಗ್ತದೆ, ಯಾಕೆಂದ್ರೆ ಇದು ನೀರನ್ನ ಜಾಸ್ತಿಯಾಗಿ ಹೀರಿಕೊಳ್ತದೆ ನವಣೆ. ಹಾಗೆ ಇದಕ್ಕೆ 1 ಹಸಿಮೆಣಸು, ಹಾಗೆ 1 ಸಣ್ಣ ತುಂಡು ಶುಂಠಿ, ಇವಿಷ್ಟನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳುವ. ಇದನ್ನ ತುಂಬಾ ನುಣ್ಣಗೆ ಅಂತ ಹೇಳಿ ಗ್ರೈಂಡ್ ಮಾಡ್ಕೊಳ್ಳೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರಬೇಕು ನಾವು ಮಾಡುವಂತಹ ತಿಂಡಿ ಅಂತ ಹೇಳಿ. ಕೈಗೆ ತರಿ ಸಿಗ್ಬೇಕು, ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಾದ ನಂತರ ಇದನ್ನೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳುವ. ಇಲ್ಲಿ ನಾನು 1 ಗ್ಲಾಸ್ ಅಷ್ಟು ಅಕ್ಕಿಯನ್ನ ತಗೊಂಡಿದ್ದೇನೆ. ಅದೇ 1 ಗ್ಲಾಸ್ ಅಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ರವೆಯನ್ನ, ಮೀಡಿಯಂ ರವೆಯನ್ನ ತಗೊಂಡಿದ್ದೇನೆ. ಇದನ್ನ ಹಾಕಿ ರುಚಿಗೆ ಎಷ್ಟು ಬೇಕು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ಮಿಕ್ಸಿ ಜಾರನ್ನ ತೊಳ್ಕೊಂಡ ನೀರು ಕೂಡ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೇನೆ. ಇಡ್ಲಿ, ಸಾಮಾನ್ಯ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರಲಿ ಈ ಹಿಟ್ಟು. ಯಾಕೆಂದ್ರೆ ಮಾಮೂಲಿ ಇಡ್ಲಿ ಹಿಟ್ಟಿಗಿಂತ ಕೂಡ ನವಣೆ ಅಂತ ಹೇಳೋದು ನೀರನ್ನ ಜಾಸ್ತಿಯಾಗಿ ಹೀರಿಕೊಳ್ತದೆ. ಹಾಗೆ ರವೆ ಅರ್ಧ ಕಪ್ ಹಾಕೋದ್ರಿಂದ ಆ ರವೆ ಕೂಡ ನೀರನ್ನ ಹೀರಿಕೊಳ್ತದೆ. ಹಾಗಾಗಿ ನೋಡಿ, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬಾ ಹಿಟ್ಟು ಗಟ್ಟಿ ಇತ್ತು ಅಂತ ಹೇಳಿದ್ರೆ ನಮ್ಮ ತಿಂಡಿ ಕೂಡ ಅದು ಗಟ್ಟಿ ಆಗುವ ಚಾನ್ಸಸ್ ಇದೆ. ಇಷ್ಟು ಇರ್ಲಿ. ಈಗ ಇನ್ನು ಇದನ್ನ ಒಂದು ರವೆ ಹಾಕಿದ ಕಾರಣ ಒಂದು 10 ರಿಂದ 15 ನಿಮಿಷ ನಾವು ಹಾಗೆ ಮುಚ್ಚಿ ಇಟ್ಕೊಳ್ಬೇಕು, ರೆಸ್ಟ್ ಅಲ್ಲಿ ಇರ್ಲಿ. ಅಷ್ಟರೊಳಗೆ ನಾವೊಂದು ಚಟ್ನಿಯನ್ನ ಮಾಡ್ಕೊಳ್ಳುವ. ಇದಕ್ಕೆ ರುಚಿಯಾದ ಚಟ್ನಿ, ನೀರುಳ್ಳಿ ಹಾಕಿದಂತಹ ತೆಂಗಿನಕಾಯಿ ಜೊತೆಗೆ ನೀರುಳ್ಳಿ ಹಾಕಿ ಮಾಡ್ತಾ ಇದ್ದೇನೆ. 1 ಕಪ್ ಅಷ್ಟು ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಈರುಳ್ಳಿಯನ್ನ ಹಾಕೊಂಡಿದ್ದೇನೆ. ಅದರ ಜೊತೆಗೆ 1 ಸಣ್ಣ ತುಂಡು ಹುಳಿ, ಹಾಗೆ ಕೆಂಪು ಮೆಣಸನ್ನ ಹಾಕೊಂಡಿದ್ದೇನೆ. ಇಲ್ಲಿ ಕೆಂಪು ಮೆಣಸನ್ನ ಹುರಿಯುವ ಅಗತ್ಯ ಇಲ್ಲ, ಹಾಗೇನೆ ಹಾಕೊಳ್ಬಹುದು. ಅದರ ಜೊತೆಗೆ 1 ಅರ್ಧ ಚಮಚದಷ್ಟು ಜೀರಿಗೆ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಗ್ರೈಂಡ್ ಮಾಡ್ಲಿಕ್ಕೆ ನೀರು, ಇವಿಷ್ಟನ್ನ ಹಾಕಿ ನಾವು ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳುವ. ಈ ಒಂದು ಚಟ್ನಿಯನ್ನ ಮಾಡಿ ನೋಡಿ ಫ್ರೆಂಡ್ಸ್. ಇದು ನಿಮ್ಮ ದೋಸೆಗೆ ಇರ್ಬೋದು, ಗೋಧಿ ದೋಸೆ ಮಾಡ್ತಿದ್ರೆ ಗೋಧಿ ದೋಸೆಗೆ, ಉದ್ದಿನ ದೋಸೆಗೆ, ಇಡ್ಲಿಗೆ ಎಲ್ಲವೂ ಕೂಡ ಈ ಚಟ್ನಿ ಸಖತ್ ಟೇಸ್ಟ್ ಇರ್ತದೆ. ಹಾಗೆ ಈ ಚಟ್ನಿಗೆ ನೀವು ಒಗ್ಗರಣೆ ಕೂಡ ಮಾಡ್ಕೊಳ್ಬಹುದು. ಗಟ್ಟಿ ಚಟ್ನಿ ಬೇಕಾದ್ರೆ ಗಟ್ಟಿಯಾದ್ರೂ ಇಟ್ಕೊಳ್ಬಹುದು, ನೀರಾದ್ರೆ ನೀವು ಸ್ವಲ್ಪ ನೀರಾದ್ರೂ ಸೇರಿಸ್ಕೊಳ್ಬಹುದು. ನಾನು ಮೀಡಿಯಂ ಅಲ್ಲಿ ಇಟ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ಒಗ್ಗರಣೆಗೆ 1 ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಮೆಣಸನ್ನ ಹಾಕೊಂಡಿದ್ದೇನೆ. ಇಲ್ಲಿ ನಾವು ಹಿಟ್ಟು ಮಾಡಿ ಇಟ್ಕೊಂಡಿದ್ದೇವಲ್ಲ ದೋಸೆ ಹಿಟ್ಟಿನ ಹಾಗೆ, ಅದಕ್ಕೆ ಕೂಡ ಸ್ವಲ್ಪ ಒಗ್ಗರಣೆಯನ್ನ ಸೇರಿಸ್ಕೊಂಡಿದ್ದೇನೆ. ಅದೇ ರೀತಿ ಚಟ್ನಿ ಕೂಡ ಒಗ್ಗರಣೆ ಹಾಕೊಂಡೆ. ಚಟ್ನಿಗೆಲ್ಲ ಒಗ್ಗರಣೆ ಹಾಕಿದ್ರೆ ಅದೊಂದು ಘಮ, ರುಚಿಯೇ ಬೇರೆ. ಒಗ್ಗರಣೆ ಹಾಕದಿದ್ರೆ ಸ್ವಲ್ಪ ಸಪ್ಪೆ ಅಂತ ಅನ್ಸುತ್ತೆ. ಒಗ್ಗರಣೆ ಹಾಕಿದ್ರೆ ಪರಿಮಳವೇ ನಮ್ಗೆ ತಿನ್ಬೇಕು ಅನ್ನೋ ಒಂದು ರುಚಿಯನ್ನ ಹೆಚ್ಚಿಸುತ್ತೆ ಅಂತ ಹೇಳಿ ಹೇಳ್ಬೋದು ಅಲ್ವಾ. ಒಗ್ಗರಣೆ ಹಾಕಿದ್ರೆ ಮನೆ ತುಂಬಾ ಘಮ ಘಮ ಅಂತ ಹೇಳಿ ಪರಿಮಳ ಕೂಡ ಬರ್ತದೆ. ಹಾಗೆ ಈ ಹಿಟ್ಟು 10 ನಿಮಿಷ ನಂತರ ನೆಂದಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೇನೆ. ಇಲ್ಲಿ ಬೇಕು ಅಂತಿದ್ರೆ ನೀವು ಮೊಸರು ಕೂಡ ಆಡ್ ಮಾಡ್ಕೊಳ್ಬಹುದು. ನಾನು ಮೊಸರು ಹಾಕದೆ ಮಾಡಿದ್ದೇನೆ. ನೀವು ಮೊಸರಾದ್ರೂ ಬೇಕಾದ್ರೂ ಈ ಹಿಟ್ಟನ್ನ ಕಲಸಿಕೊಳ್ಳುವಾಗ ಹಾಕೊಳ್ಬಹುದು. 1 ಅರ್ಧ ಕಪ್ ಅಷ್ಟು ಮೊಸರು ಕೂಡ ಹಾಕೊಂಡೆ ಮಾಡಿದ್ರೆ ಕೂಡ ಚೆನ್ನಾಗಿರ್ತದೆ. ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಯಾಕೆಂದರೆ ರವೆ ಹಾಕಿದ್ರಿಂದ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೊಳ್ಬೋದು, ಹಾಗೆ ಟಿಫಿನಿಗೆ ಮಕ್ಕಳಿಗೆ ಮಾಡಿಕೊಡೋದಾದರೂ ಕೂಡ ಮಾಡಿಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ.
ಹಾಗೆ ನವಣೆ ಹೇಳೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಫೈಬರ್ ಯುಕ್ತ ಆಹಾರ. ನಮಗೆ ಯಾವಾಗಲೂ ನಮಗೇನು ಶುಗರ್ ಬರೋದನ್ನು ಕೂಡ ತಡೀತದೆ. ಆರೋಗ್ಯ ನಮಗೆ ಒಂದು ಪ್ರಿಕಾಷನ್ ಥರ ಈ ಸಿರಿಧಾನ್ಯ ಅಂತ ಹೇಳುವಂಥದ್ದು ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲಿ ನಾವು ಅಕ್ಕಿಯಲ್ಲಿ ಮಾಡಿದ್ದು ಕೂಡ ಇದರಲ್ಲಿ ಮಾಡಿದ್ದು ಕೂಡ ಏನೊಂದು ದೊಡ್ಡ ಡಿಫರೆನ್ಸ್ ಅಂತ ಏನೂ ಬರೋದಿಲ್ಲ. ಟೇಸ್ಟ್ ವೈಸ್ ಆಗಲಿ ತುಂಬಾ ಚೆನ್ನಾಗಿರ್ತದೆ. ಹಾಗೆ ನಾನು ಇದಕ್ಕೆ ಒಂದು ಪ್ಯಾಕೆಟಷ್ಟು ಈನೋವನ್ನು ಹಾಕ್ಕೊಳ್ತೇನೆ. ನೀವು ಮೊಸರು ಹಾಕ್ಕೊಂಡಿತ್ತು ಅಂತಂದರೆ ಈನೋ ಸ್ವಲ್ಪ ಕಡಿಮೆ ಹಾಕಿದರೂ ಸಾಕಾಗ್ತದೆ. ನಿಮಗೆ ಈನೋ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಅಥವಾ ಈನೋ ಇಲ್ಲ ಅಂದರೆ ಸೋಡದ ಹುಡಿ ಹಾಕ್ತೀರಾ ಅಂತಾದರೆ ಅದಾದರೂ ಒಂದು ಚಿಟಿಕೆಯಷ್ಟನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು. ಅದು ಯಾವುದು ಇಲ್ಲದೆ ಕೂಡ ಮಾಡ್ಕೊಳ್ಬೋದು, ಆದರೆ ಸ್ವಲ್ಪ ಪ್ಲಫಿಯಾಗಿ ಬರ್ತದೆ. ಈನೋ ಹಾಕಿದರೆ ಸ್ವಲ್ಪ ಸಾಫ್ಟಾಗಿ ಬರ್ತದೆ ಅಂತ ಹೇಳಿ ಅಷ್ಟಕ್ಕೆ ಹಾಕ್ಕೊಳ್ತೇವೆ ಅಷ್ಟೇ. ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ರುಚಿಗೆ ಏನೂ ತೊಂದರೆ ಆಗೋದಿಲ್ಲ. ಈಗ ಇದನ್ನು ಇಲ್ಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದೆ ನನ್ನ ಹತ್ರ, ಅದರಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ತಟ್ಟೆ ಇಡ್ಲಿಯಲ್ಲಿ ನಿಮಗೊಂದು 3 ಸೌಟ್ ಹಾಕುವಷ್ಟು 3 ತಟ್ಟೆಯಲ್ಲಿ ಇಡ್ಲಿ ಆಗ್ತದೆ. ನಿಮಗೆ ಇಲ್ಲ ನಿಮ್ಮ ಹತ್ರ ಅಂತ ಆದರೆ ಒಂದು ಬಟ್ಲಲ್ಲಿ ಹಾಕಿ ಇಡ್ಬೋದು, ಅಥವಾ ಇಡ್ಲಿ ಮಾಡುವ ಥರ ಕೂಡ ಬೇಯಿಸ್ಕೊಳ್ಬೋದು. ಯಾವ ರೀತಿ ಬೇಕೋ ಹಾಗೆ ಬೇಯಿಸ್ಕೊಳ್ಬೋದು. ಇದನ್ನು ಆಲ್ರೆಡಿ ಪಾತ್ರೆ ನೀರು ಹಾಕಿ ಇಟ್ಟಿದ್ದೇನೆ, ಅದರಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಒಂದು 20 ನಿಮಿಷ ಬೇಯಬೇಕು. ಹಿಟ್ಟೇನು ನೀರಾಗೋದಿಲ್ಲ, ಯಾಕಂತ ಹೇಳಿದರೆ ಈ ನವಣೆ ಅಂತ ಹೇಳುವಂಥದ್ದು ನೀರನ್ನು ಜಾಸ್ತಿಯಾಗಿ ಹೀರ್ಕೊಳ್ತದೆ. 20 ನಿಮಿಷದ ನಂತರ ನೋಡಿ ಇಲ್ಲಿ ಇದನ್ನು ತೆಗೆಯುವ. ತುಂಬ ಬಿಸಿ ಬಿಸಿಯಾಗೇ ಇದೆ. ಒಂದು 5 ನಿಮಿಷ ಹಾಗೆ ಆರಲಿಕ್ಕೆ ಬಿಟ್ಟು ತೆಗಿಬೋದು. 20 ನಿಮಿಷದಲ್ಲಿ ಆರಾಮ್ಸೆ ಬೇಯ್ತದೆ, ಏನೂ ತೊಂದರೆ ಇಲ್ಲ. ಫ್ರೆಂಡ್ಸ್, ನೀವು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡೋದು, ಈವರೆಗೆ ನನ್ನ ಚಾನಲನ್ನು ನೋಡಲಿಲ್ಲ ಅಂತ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆ ಬೇರೆ ವೆಯ್ಟ್ ಲಾಸ್ ರೆಸಿಪಿಗಳು ಕೂಡ ನನ್ನ ಚಾನಲಲ್ಲಿದೆ, ಡಯಟ್ ಪ್ಲ್ಯಾನ್ಗಳು ಕೂಡ ಇದೆ, ಮತ್ತು ಎಕ್ಸಸೈಸ್ ಕೂಡ ಇದೆ. ಎಲ್ಲವನ್ನು ನೀವು ನೋಡ್ಕೊಳ್ಬೋದು. ಓಟ್ಸ್ ರೆಸಿಪಿ ಬೇಕಾದರೂ ಕೂಡ ನನ್ನ ಚಾನಲಲ್ಲಿ ಇದೆ. ಹೇಗೆ ವೆಯ್ಟ್ ಲಾಸ್ ಆಗೋದು, ಹೊಟ್ಟೆ ಬೊಜ್ಜಿಗೆ ಏನು ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನನ್ನ ಚಾನಲಲ್ಲಿದೆ. ನೀವು ನೋಡಿಲ್ಲ ಅಂತ ಇದ್ದರೆ ಖಂಡಿತ ಚೆಕ್ ಮಾಡಿ. ನೋಡಿ, ಈಗ ಬಿಸಿ ಬಿಸಿ ಆಗಿದೆ. ಇದನ್ನು ತೆಗೆದು ಒಂದು 2 ನಿಮಿಷ ಹಾಗೆ ಬಿಡುವ, ತಣ್ಣಗಾಗಿ ಬಿಡ್ತದೆ. ಈ ಒಂದು ತಿಂಡಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ತುಂಬಾ ರುಚಿಯಾದ ತಿಂಡಿ, ಹಾಗೆ ದಿಢೀರಾಗಿ ಮಾಡ್ಕೊಳ್ಬೋದು. ಈಗ ನಮಗೆ ಸಮಸ್ಯೆ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು ಅಂತ ಹೇಳಿ ಮೊದಲಿನ ದಿವಸನೇ ಸ್ಟಾರ್ಟ್ ಆಗುತ್ತೆ, ನಾಳೆ ತಿಂಡಿಗೆ ಏನು ಮಾಡೋದು ಅಂತ ಹೇಳಿ. ಅಂಥ ಟೈಮಲ್ಲಿ ಇದನ್ನೊಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ರುಚಿಯಾಗಿರ್ತದೆ. ಪ್ರತಿ ದಿವಸ ಒಂದೇ ರೀತಿ ಇಡ್ಲಿ, ದೋಸೆ, ಚಪಾತಿ, ಉಪ್ಪಿಟ್ಟು ಅಂಥೇಳಿ ಮಾಡೋದಕ್ಕೆ ಇದೊಂದು ಸ್ಪೆಷಲ್ ಆಗಿರ್ತದೆ. ತುಂಬ ಟೇಸ್ಟಿ ಆಗಿ ಇರ್ತದೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ನೀವು ಒಂದು ಸತಿ ಮಾಡಿ ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು, ಹೇಗೆ ಮಾಡಿದ್ರಿ, ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟಲ್ಲಿ ನನಗೆ ಫೀಡ್ಬ್ಯಾಕ್ ಕೊಡಿ. ನನಗೆ ಕೂಡ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಇದನ್ನು ಈಗ ಕೇಕ್ ಕಟ್ ಮಾಡಿದ ರೀತಿಯಲ್ಲಿ ಕಟ್ ಮಾಡ್ಕೊಳ್ತೇವೆ. ಯಾವ ರೀತಿ ಬೇಕಾ ನೀವು ಇಡ್ಲಿಯನ್ನು ಕಟ್ ಮಾಡಿದ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೋದು. ಹಾಗೆ ಧೋಕ್ಲಾ ಅಂತ ಕೂಡ ಹೇಳ್ಬೋದು ಇದನ್ನು. ಈ ಕಡಲೆ ಹುಡಿಯಿಂದ ನಾವು ಧೋಕ್ಲಾ ಅಂತೇಳಿ ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ಇದು ಅಕ್ಕಿಯಿಂದ ಮಾಡುವಂಥದ್ದು ಅಂತ ಕೂಡ ಹೇಳ್ಬೋದು. ಇಲ್ಲಿ ಉದ್ದಿನಬೇಳೆ ಬಳಸದೆ ನಾವು ಇಡ್ಲಿಯನ್ನು ಮಾಡಿದ್ರಿಂದ ಎಕನಾಮಿಕಲಿ ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಉದ್ದಿನಬೇಳೆಗೆಲ್ಲ ತುಂಬಾ ರೇಟ್ ಇರ್ತದೆ. ಆಗ ಅಂಥ ಟೈಮಲ್ಲಿ ನಮಗೆ ಇದು ಸ್ವಲ್ಪ ಚೀಪ್ ಆಗ್ತದೆ, ಹಾಗೆ ಟೇಸ್ಟಿಯಾಗಿರ್ತದೆ. ಚೀಪ್ ಆ್ಯಂಡ್ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಾನು ಕೆಂಪು ಚಟ್ನಿಯನ್ನು ಮಾಡಿದೆ ಅಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಈ ಒಂದು ಇಡ್ಲಿಯನ್ನು, ಈ ಒಂದು ಕೇಕನ್ನು ತಿಂತಾ ಇದ್ದರೆ ತುಂಬಾ ರುಚಿಯಾಗಿರ್ತದೆ. ನೀರುಳ್ಳಿ, ಜೀರಿಗೆ ಎಲ್ಲ ಹಾಕಿ, ಮೆಣಸೆಲ್ಲ ಹಾಕಿ ಮಾಡಿದ ಚಟ್ನಿ ಕೂಡ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು. ಸ್ವಲ್ಪ ಖಾರ ಆಗಿ, ಹುಳಿ ಎಲ್ಲ ಹಾಕಿ, ಉಪ್ಪು, ಹುಳಿ, ಖಾರ ಎಲ್ಲ ಕೂಡ ಸರಿಯಾಗಿತ್ತು. ತುಂಬ ಟೇಸ್ಟಿಯಾಗಿತ್ತು ಚಟ್ನಿ ಜೊತೆ ಇದನ್ನು ನಾನೀಗ ತಿಂತೇನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ರುಚಿಯಾದ ರೆಸಿಪಿಗಳ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.